ಮಾಜಿ ಸಿಎಂ ಸೋಲಿಸಿದ ಜಿಟಿ ದೇವೇಗೌಡರು ಮೈಸೂರು ಭಾಗದ ಪ್ರಭಾವಿ ನಾಯಕರು ಅಂತ ವ್ಯಂಗ್ಯವಾಡಿದ್ದ ಸಾರಾ ಮಹೇಶ್ಗೆ ಶಾಸಕ ಜಿಟಿ ದೇವೇಗೌಡ ಪ್ರತ್ಯುತ್ತರ ಕೊಡೋಕೆ ಮುಂದಾಗಿದ್ದಾರೆ. ಕೆಆರ್ ನಗರ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಜಿಟಿ ದೇವೇಗೌಡ ಅಭಿನಂದನೆ ಸಲ್ಲಿಸುವ ಮೂಲಕ ತಮ್ಮ ಪ್ರಭಾವ ತೋರಿಸೋಕೆ ಮುಂದಾಗಿದ್ದಾರೆ. ಈ ಸಂದರ್ಭ ಮಾತನಾಡಿದ ಅವರು, ಚಾಮುಂಡೇಶ್ವರಿ ಹುಣಸೂರಿಗಿಂತ ಕೆಆರ್ ನಗರ ಕ್ಷೇತ್ರದ ಜನ ನನ್ನನ್ನು ಹೆಚ್ಚು ಪ್ರೀತಿಸುತ್ತಾರೆ. ಇವತ್ತು ಕೆಆರ್ ನಗರದ ಕೆಲ ಪಂಚಾಯಿತಿಗಳ ಸದಸ್ಯರು ನನ್ನನ್ನು ಭೇಟಿಯಾಗಿದ್ದಾರೆ. ಅವರಿಗೆ ಶುಭ ಕೋರಿ ಅಭಿನಂದನೆ ಸಲ್ಲಿಸಿದ್ದೀನಿ ಅಂತ ಸಾರಾ ಮಹೇಶ್ಗೆ ಪರೋಕ್ಷವಾಗಿ ಜಿಟಿ ದೇವೇಗೌಡ ಟಕ್ಕರ್ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ಈಗಾಗಲೇ ಕೊಪ್ಪಳದ ಬಿಜೆಪಿ ಪಾಳೆಯದಲ್ಲಿ ಸಚಿವ ಸ್ಥಾನದ ಚರ್ಚೆ ಶುರುವಾಗಿದೆ. ಜಿಲ್ಲೆಯ ಬಿಜೆಪಿಯ 3 ಶಾಸಕರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗೋದು ಪಕ್ಕಾ ಎನ್ನಲಾಗಿದೆ. ಅದರಲ್ಲೂ ಸಂಸದ ಕರಡಿ ಸಂಗಣ್ಣ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಸಿಎಂ ಯಡಿಯೂರಪ್ಪ ಅವರಲ್ಲಿ ಮನವಿ ಮಾಡಿದ್ದು ಜಿಲ್ಲೆಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಸಚಿವ ಸ್ಥಾನದ ರೇಸ್ನಲ್ಲಿ ಯಲಬುರ್ಗಾ ಶಾಸಕ ಹಾಲಪ್ಪ ಆಚಾರ್ ಮುಂಚೂಣಿಯಲ್ಲಿದ್ದು ಸಿಎಂ ಯಡಿಯೂರಪ್ಪ ಅವರಿಗೂ ಹಾಲಪ್ಪ ಆಚಾರ್ ಮೇಲೆ ಹೆಚ್ಚಿನ ಒಲವಿದೆ ಅಂತ ಹೇಳಲಾಗಿದೆ. ಹಾಗೆ ಡಿಸಿಎಂ ಲಕ್ಷ್ಮಣ್ ಸವದಿ ಕೂಡ ಹಾಲಪ್ಪ ಆಚಾರ್ ಅವರ ಪರವಾಗಿ ಬಿಜೆಪಿ ಹೈಕಮಾಂಡ್ನ ಹಿರಿಯ ನಾಯಕರು ಮತ್ತು ಸಿಎಂ ಯಡಿಯೂರಪ್ಪ ಅವರ ಬಳಿ ಬ್ಯಾಟ್ ಬೀಸಿದ್ದಾರೆ ಅಂತ ಬಿಜೆಪಿಯ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ಕೊಳಗಂದ್ಲಿಕ ಹಾವು ಕಚ್ಚಿದ್ದಕ್ಕೆ ಆಸ್ಪತ್ರೆಯ ಮುಂದೆ ಯುವಕನೋರ್ವ ನರಳಾಡಿರುವ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ವೀರಾಪುರ ಗ್ರಾಮದ ಜಮೀನೊಂದರಲ್ಲಿ ಘಟನೆ ನಡೆದಿದೆ. ಕೃಷ್ಣ ಲಮಾಣಿ ಅನ್ನುವ 23 ವರ್ಷದ ಯುವಕ ಟ್ರ್ಯಾಕ್ಟರ್ಗೆ ಕಬ್ಬು ತುಂಬುವಾಗ ಹಾವು ಕಚ್ಚಿದೆ. ಯುವಕನ ಬಲಗಾಲಿಗೆ ಹಾವು ಕಚ್ಚಿದ್ದು ನೋವು ತಾಳಲಾರದೆ ಯುವಕ ಒದ್ದಾಡಿದ್ದಾನೆ. ಹೆಚ್ಚಿನ ಆಸ್ಪತ್ರೆಗೆ ಹುಬ್ಬಳ್ಳಿ ಕಿಮ್ಸ್ಗೆ ರವಾನೆ ಮಾಡಲಾಯಿತು. ಈ ಘಟನೆ ಹಾವೇರಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪೋಷಣಾ ಯೋಜನೆ ಇದು ನರೇಂದ್ರ ಮೋದಿ ಅವರ ಕನಸು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಾಗ ಮುಖ್ಯಮಂತ್ರಿ ಯಡಿಯೂರಪ್ಪ ನಮ್ಮ ರಾಜ್ಯಕ್ಕೂ ಇದನ್ನು ತಂದಿದ್ದಾರೆ ಅಂತ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾಡಳಿತ ಮತ್ತು ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಪೋಷಣಾ ಅಭಿಯಾನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರಿಗೆ ಈ ಮೊದಲು ದಾಖಲಾತಿಗಳನ್ನು ಕಾಗದದಲ್ಲಿ ನಮೂದಿಸೋಕೆ ಕಷ್ಟವಾಗ್ತಿತ್ತು. ಇದಕ್ಕಾಗಿ ಯೋಜನೆ ಅಡಿ ರಾಜ್ಯದಲ್ಲಿ ಸುಮಾರು 72,000 ಸ್ಮಾರ್ಟ್ ಮೊಬೈಲ್ ಫೋನ್ಗಳನ್ನು ಕೊಟ್ಟು ತರಬೇತಿ ನೀಡಲಾಗಿದ್ದು, ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ದಾಖಲೆಯನ್ನ ಇದರಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡಬೇಕು. ಇದರಿಂದ ಯಾವ ಜಿಲ್ಲೆಯಲ್ಲಿ ಏನು ಕೊರತೆ ಇದೆ ಅನ್ನೋದು ಮಾಹಿತಿ ಲಭ್ಯವಾದ ಕೂಡಲೇ ಸಮಸ್ಯೆಗೆ ಪರಿಹಾರ ಕೊಡೋಕೆ ಸಹಕಾರಿಯಾಗುತ್ತೆ ಅಂತ ಶಾಸಕಿ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ. ವಿದ್ಯುತ್ ತಂತಿ ತಗುಲಿ ಕರೆಂಟ್ ಪ್ರವಹಿಸಿ ಸಾವನ್ನಪ್ಪಿದ ಮಂಗಗೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಘತ್ತರಗಿ ಗ್ರಾಮಸ್ಥರು ವಿಧಿವಿಧಾನದ ಮೂಲಕ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಗ್ರಾಮ ಸಮೀಪದ ರೇಣುಕಾ ಶುಗರ್ಸ್ನ ಪಂಪ್ ಹೌಸ್ ಆವರಣದಲ್ಲಿ ಬೆಳಗ್ಗೆ ಸುಮಾರು 7 ಗಂಟೆಗೆ ಕರೆಂಟ್ ಶಾಕ್ ಹೊಡೆದು ಮಂಗ ಮೃತಪಟ್ಟಿದೆ. ಇದನ್ನು ಗಮನಿಸಿದ ಗ್ರಾಮಸ್ಥರು ಜೇವರ್ಗಿಯ ಸೊನ್ನ ಮಠದ ಶ್ರೀ ಶಿವಾನಂದ ಸ್ವಾಮೀಜಿಯವರ ಸಮ್ಮುಖದಲ್ಲಿ ವಿಶೇಷವಾಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಬಳಿಕ ಗ್ರಾಮದ ತುಂಬಾ ಮೆರವಣಿಗೆ ಮಾಡಿ ಗ್ರಾಮದ ಹೃದಯ ಭಾಗದ ಶ್ರೀರಾಮ ಸೇನೆ ಕಟ್ಟೆ ಮೇಲೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಇದೇ ಸಂದರ್ಭ ಗ್ರಾಮಸ್ಥರು ಜೈ ಆಂಜನೇಯ ಅಂತ ಜೈಕಾರ ಹಾಕಿದ್ದಾರೆ. ಕ್ವಿಂಟಾಲ್ ತಗರಿಗೆ 8,750 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದೆ. ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕಳೆದೊಂದು ವಾರದಿಂದ ಧರಣಿ ಮಾಡುತ್ತಿರುವ ಸಂಘಟಕರು ಬೆಂಬಲ ಬೆಲೆ ಘೋಷಣೆ ಮಾಡೋಕೆ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಂತ ಹೇಳ್ತಿದ್ದಾರೆ. ಇನ್ನು ಡಾಕ್ಟರ್ MS ಸ್ವಾಮಿನಾಥನ್ ವರದಿಯಂತೆ ಕ್ವಿಂಟಾಲ್ ತೊಗರಿಗೆ 8,750 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ 2 ತಲೆ ಹಾವುಗಳನ್ನು ಮಾರಾಟ ಮಾಡುತ್ತಿದ್ದ 5 ಜನರನ್ನ ಜಿಲ್ಲೆಯ ಸಿಇಎನ್ ಪೊಲೀಸರು ಬಂಧಿಸಿದ್ದಾರೆ. ನಗರದ ಪಿಜೆ ಬಡಾವಣೆಯ ವಿಶ್ವೇಶ್ವರಯ್ಯ ಪಾರ್ಕ್ ಬಳಿ ಆರೋಪಿಗಳು ಹಾವುಗಳ ಮಾರಾಟಕ್ಕೆ ಮುಂದಾಗಿದ್ರು. ಈ ಸಂದರ್ಭ ಖಚಿತ ಮಾಹಿತಿ ಪಡೆದ ಸಿಇಎನ್ ಠಾಣೆಯ ಸಿಪಿಐ ಗಿರೀಶ್ ಹಾಗೆ ತಂಡ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಲ್ಲದೆ ಅವರ ಬಳಿ ಇದ್ದ 3 2 ತಲೆಯ ಹಾವುಗಳನ್ನು ವಶಕ್ಕೆ ಪಡೆದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಗಣೇಶ್, ಚನ್ನಗಿರಿ ತಾಲೂಕಿನ ಅಭಿಲಾಷ್ ಮತ್ತು ಪ್ರಜ್ವಲ್, ಹೂವಿನ ಹಡಗಲಿ ತಾಲೂಕಿನ ನಾಗರಾಜ್ ಹಾಗೆ ಮುತ್ತಪ್ಪರನ್ನ ಬಂಧಿಸಿದ್ದು ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. 2 ತಲೆ ಹಾವುಗಳು ಅಳಿವಿನ ಅಂಚಿನಲ್ಲಿದ್ದು ಇವುಗಳ ಮಾರಾಟ ಕಾನೂನು ಬಾಹಿರ. ಆರೋಪಿಗಳನ್ನು ಬಂಧಿಸಿರುವ ಸಿಇಎನ್ ಪೊಲೀಸ್ ತಂಡದ ಕಾರ್ಯವನ್ನು ಜಿಲ್ಲಾ ಎಸ್ಪಿ ಹನುಮಂತರಾಯ ಶ್ಲಾಘಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿ ಪೂಜೆಯ ಸಂದರ್ಭ ಗರುಡ ಕಾಣಿಸಿಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಉತ್ಸವ ನಡೆದಿದೆ. ದೇಗುಲದ ಮುಂದಿನ ಗರುಡ ಕಂಬಕ್ಕೆ ಪೂಜೆ ಸಲ್ಲಿಸುವಾಗ ಕಂಬದ ಮೇಲೆ ಗರುಡ ಪಕ್ಷಿ ಹಾರಾಟ ಮಾಡಿದೆ. ಕಳೆದ 3-4 ವರ್ಷಗಳಿಂದ ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡುವ ಸಂದರ್ಭ ಗರುಡ ಪಕ್ಷಿ ಹಾರಾಡುತ್ತೆ. ಅದೇ ರೀತಿ ಈ ವರ್ಷವೂ ಗರುಡ ಹಾರಾಡಿದೆ. ಸಿದ್ದಾಪುರದಲ್ಲಿ ಥೇಟ್ ಶಬರಿಮಲೆ ಮಾದರಿಯ ಅಯ್ಯಪ್ಪ ದೇಗುಲ ಇದ್ದು 18 ಮೆಟ್ಟಿಲುಗಳನ್ನು ಹತ್ತಿ ದರ್ಶನ ಪಡೆಯೋದು ಈ ದೇಗುಲದ ವಿಶೇಷ.
ಭಿಕ್ಷುಕನಿಗೆ ಊಟ ಕೊಟ್ಟು ಮಾನವೀಯತೆ ಮೆರೆದ ಎಎಸ್ಐ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಮಾನವೀಯತೆ ಮೆರೆದು ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗ್ತಾ ಇದ್ದ ಸಂದರ್ಭ ಊಟ ಇಲ್ಲದೆ ಅಸ್ವಸ್ಥಗೊಂಡಿದ್ದ ಭಿಕ್ಷುಕನನ್ನ ಗಮನಿಸಿ ಊಟದ ವ್ಯವಸ್ಥೆ ಮಾಡೋ ಮೂಲಕ ಮನುಷ್ಯತ್ವ ಮೆರೆದಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣರಾಗಿದ್ದಾರೆ. ಧಾರವಾಡದಲ್ಲಿ 32 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ಕಾಮಗಾರಿ ನಡೆಯುತ್ತಾ ಇದೆ. ಕಾಮಗಾರಿಗೆ 3ನೇ ಹಂತದ ಟೆಂಡರ್ ಕಾರ್ಯ ಕೂಡ ಆಗ್ತಾ ಇದೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಮಾಹಿತಿಯನ್ನ ನೀಡಿದ್ದಾರೆ. ಧಾರವಾಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1923ರಲ್ಲಿ ಧಾರವಾಡಕ್ಕೆ ಬಂದು ಶಾಲೆ ಆರಂಭ ಮಾಡಿದ್ರು. ಆ ಹಿನ್ನೆಲೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಇವಿಎಂ ಮಷಿನ್ಗಳ ಸ್ಟೋರೇಜ್ ಕಟ್ಟಡ ಕೂಡ ಇಲ್ಲಿ ಕಟ್ಟಲಾಗ್ತಾ ಇದೆ. ಧಾರವಾಡದಲ್ಲಿ 4 ಕೋಟಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಆಗ್ತಾ ಇದ್ದು ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಹುಬ್ಬಳ್ಳಿಯಲ್ಲಿ 9 ಕೋಟಿ ವೆಚ್ಚದಲ್ಲಿ ಬಾರ್ ಅಸೋಸಿಯೇಷನ್ ಕಟ್ಟಡ ಕಟ್ತಿದ್ದೀವಿ. ನುಗ್ಗೇಕೇರಿ ಹನುಮಂತ ದೇವಸ್ಥಾನ ಅಭಿವೃದ್ಧಿಗೆ 2 ಕೋಟಿ ಟೆಂಡರ್ ಕರೆಯಲಾಗಿದೆ. ಈ ವರ್ಷದ ಅನುದಾನ ನಮಗೆ ಕೊಟ್ಟಿದ್ದು ಕಡಿಮೆ ಇದೆ, ಅದರಲ್ಲೇ ನಾವು ಅಭಿವೃದ್ಧಿ ಮಾಡೋ ಕಾರ್ಯ ಮುಂದುವರೆಸಿದ್ದೀವಿ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಈ ಬಾರಿ ಸುರಿನಾಮ್ ಅಧ್ಯಕ್ಷ ಚಂದ್ರಿಕಾ ಪ್ರಸಾದ್ ಸಂತೋಖಿ ಪಾಲ್ಗೊಳ್ತಾ ಇದ್ದಾರೆ. ಸ್ವತಂತ್ರ ಪೂರ್ವ ಡಚ್ಚರ ಆಳ್ವಿಕೆಯಲ್ಲಿದ್ದ ಸುರಿನಾಮ್ನಲ್ಲಿ ಭಾರತೀಯರು ದೊಡ್ಡ ಪ್ರಮಾಣದಲ್ಲಿದ್ದರು. ಮೊದಲಿಂದ ಭಾರತಕ್ಕೂ ಸುರಿನಾಮ್ಗೂ ಒಂದು ಅದ್ಭುತ ಸಂಬಂಧ ಇದೆ. ಈ ಹಿನ್ನೆಲೆ ಚಂದ್ರಿಕಾ ಪ್ರಸಾದ್ ಅವರಿಗೆ ಆಹ್ವಾನ ಕೊಡಲಾಗಿದೆ. ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಬರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಬ್ರಿಟನ್ನಲ್ಲಿ ರೂಪಾಂತರಿ ಕೊರೋನಾ ಸೋಂಕಿನ ಪ್ರಭಾವ ಹೆಚ್ಚಾಗಿದ್ದರಿಂದ ಮುಂಜಾಗ್ರತಾ ಕ್ರಮ ದೃಷ್ಟಿ ಇಟ್ಕೊಂಡು ಭಾರತಕ್ಕೆ ಬರಲಾಗೋದಿಲ್ಲ ಅಂತ ಬೋರಿಸ್ ಜಾನ್ಸನ್ ಹೇಳಿದ್ರು. ಹೀಗಾಗಿ ಈ ಬಾರಿ ಸುರಿನಾಮ್ ಅಧ್ಯಕ್ಷ ಚಂದ್ರಿಕಾ ಪ್ರಸಾದ್ ಸಂತೋಖಿ ಅವರಿಗೆ ಭಾರತಕ್ಕೆ ಬರೋದಕ್ಕೆ ಆಹ್ವಾನ ಕೊಟ್ಟಿದ್ದು ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ವಾಣಿಜ್ಯ ನಗರಿ ಮುಂಬೈನ ಚೆಂಬೂರು ಪ್ರದೇಶದಲ್ಲಿ 11 ಕಾಗೆಗಳ ಶವ ಪತ್ತೆಯಾಗಿದ್ದು ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿದೆ. ಘಟನೆಯನ್ನು ಪರೀಕ್ಷೆ ಮಾಡೋಕೆ ವೈದ್ಯರು ಮತ್ತೆ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ಸ್ಥಳಕ್ಕೆ ಬಂದರು. ಹಕ್ಕಿ ಜ್ವರದ ಆತಂಕ ಹೆಚ್ಚಾಗ್ತಾ ಇರುವಾಗಲೇ ಈ ರೀತಿ ಮತ್ತೆ 11 ಕಾಗೆಗಳು ಸತ್ತು ಬಿದ್ದಿರೋದು ಜನರನ್ನ ಮತ್ತಷ್ಟು ಆತಂಕಕ್ಕೊಳಪಡಿಸಿದೆ. ಈ ಸಂಬಂಧ ಡಾಕ್ಟರ್ ಚೌಹಾಣ್ ಮತ್ತು ಡಾಕ್ಟರ್ ಶಿಂದೆ ಸೇರಿದ ವೈದ್ಯರ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಯಾರೂ ಆತಂಕ ಪಡೋ ಅಗತ್ಯ ಇಲ್ಲ, ಮೃತ ಕಾಗೆಗಳನ್ನ ಪರೀಕ್ಷೆಗೆ ಪುಣೆಗಾಗಿ ಕಳಿಸಲಾಗಿದೆ, ಉಳಿದ 11 ಕಾಗೆಗಳನ್ನ ವಿಲೇವಾರಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಹಕ್ಕಿಗಳು ಮಾಲಿನ್ಯದಿಂದ ಕೂಡ ಸಾವನ್ನಪ್ಪಿರಬಹುದು, ಪರೀಕ್ಷೆ ನಂತರ ಕಾರಣ ತಿಳಿದು ಬರುತ್ತೆ ಅಂತ ಹೇಳಿದ್ದಾರೆ. ಜಖಮಾಗಿದ್ದ ಟ್ರಕ್ ಅನ್ನ ಜನರೆಲ್ಲ ಯಶಸ್ವಿಯಾಗಿ ಎಳೆತಂದು ಬಿಟ್ಟಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನಾಗಾಲ್ಯಾಂಡ್ನ ಸಮೀಪದ ಹಳ್ಳಿಯಲ್ಲಿ ಟ್ರಕ್ ಒಂದು ಚಲಿಸಲಾಗದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿತ್ತು. ಈ ಟ್ರಕ್ ಅನ್ನ ಹಳ್ಳಿ ಜನರೆಲ್ಲ ಒಂದಾಗಿ ಹಗ್ಗದ ಸಹಾಯದಿಂದ ರಸ್ತೆಗೆ ಎಳೆತಂದು ಬಿಟ್ಟಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವ ನಾಣ್ಣುಡಿಯಂತೆ ಜನರೆಲ್ಲ ಒಂದಾಗಿ ಸಿಕ್ಕಾಕೊಂಡಿದ್ದ ಟ್ರಕ್ ಅನ್ನ ಸುರಕ್ಷಿತ ಸ್ಥಳಕ್ಕೆ ಎಳೆದು ಹಾಕಿದ್ದಾರೆ. ಇಡೀ ಊರಿನ ಜನ ತಮ್ಮ ಎಲ್ಲ ಕೆಲಸ ಬಿಟ್ಟು ಐಕ್ಯತೆಯ ಭಾವದಿಂದ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿರೋ ಪರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ರಾಜಸ್ಥಾನದ ರಂತೋನ್ಬೇರ್ನಲ್ಲಿರುವಂತಹ ನೂರ್ ಅನ್ನೋ ಹುಲಿ ಇತ್ತೀಚೆಗೆ 2 ಮರಿಗಳನ್ನು ಹಾಕಿತ್ತು. ಈಗ ಅವು ಕೊಂಚ ದೊಡ್ಡದಾಗಿ ಬೆಳೆದಿದೆ. ಆದರೂ ಮಕ್ಕಳೇ ತಾಯಿಯೊಂದಿಗಿನ ಚೆಲ್ಲಾಟ ಬಿಡ್ತಾವ. ನ್ಯಾಷನಲ್ ಪಾರ್ಕ್ನಲ್ಲಿ ನೂನ್ ಮರಿಗಳು ತನ್ನ ತಾಯಿಯೊಂದಿಗೆ ಚೆಲ್ಲಾಟವಾಡ್ತಾ ಕಾಲ ಕಳೆದಿದೆ. ಮಕ್ಕಳು ಹತ್ತಿರ ಬಂದಾಗ ನೂರ್ ಪ್ರೀತಿಯಿಂದ ಮುತ್ತಿಟ್ಟು ಮೈನೆಕ್ಕಿ ತನ್ನ ವಾತ್ಸಲ್ಯ ವ್ಯಕ್ತಪಡಿಸಿದ್ದಾಳೆ. ರಂತೋಂಬೇರ್ ನ್ಯಾಷನಲ್ ಪಾರ್ಕ್ನಲ್ಲಿ ತಾಯಿ ಮಕ್ಕಳ ಪ್ರೇಮ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದ್ದು ಜನ ಹುಲಿಗಳ ಚೆಲ್ಲಾಟ ಕಂಡು ವಾವ್ ಅಂತಿದ್ದಾರೆ. ಕಾಶ್ಮೀರದಲ್ಲಿ ದಟ್ಟ ಮಂಜು ಸುರಿತಾ ಇರೋದು ಮುಂದುವರಿತಾ ಇದೆ. ಶೋಪಿಯಾನ್, ಪುಲ್ವಾಮಾ ಹಾಗೆ ಅನಂತನಾಗ್ ಜಿಲ್ಲೆಗಳಲ್ಲಿ ವಿಪರೀತ ಆಗ್ತಾ ಇದೆ. ಹವಾಮಾನ ಇಲಾಖೆ ಅಂದಾಜು ಮಾಡಿದ್ದಕ್ಕಿಂತ ಅತಿ ಕಡಿಮೆ ತಾಪಮಾನ ಈ ಜಿಲ್ಲೆಗಳಲ್ಲಿ ವರದಿಯಾಗಿದೆ. ರಸ್ತೆ ಬದಿ 6ರಿಂದ 7 ಅಡಿ ಎತ್ತರ ಹಿಮ ಬಿದ್ದಿದ್ದು ಹಲವೆಡೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಜನ ತಮ್ಮ ವಾಹನವನ್ನ ಮನೆಯಿಂದ ಆಚೆ ತರೋಕೆ ಪರದಾಡಬೇಕಾಗಿದೆ. ಹಲವೆಡೆ ರಸ್ತೆಗಳು ಬಂದ್ ಆಗಿದ್ದು ಹಿಮ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಶುಕ್ರವಾರ ಸ್ವಲ್ಪ ಹದಕ್ಕೆ ಬಂದಿದ್ದ ತಾಪಮಾನ ಈಗ ಮತ್ತೆ ಬಿಗಡಾಯಿಸಿದ್ದು ಮಂಜು ಸುರಿತ ಮತ್ತಷ್ಟು ತೀವ್ರ ಪಡೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮಪಾತ ಆಗ್ತಾ ಇದ್ದು ಜನರ ಸುರಕ್ಷತೆ ಬಗ್ಗೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸಭೆ ಕರೆದಿದ್ದಾರೆ. ರಾಜಭವನದಲ್ಲಿ ನಡೆದ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಭಾರೀ ಹಿಮಪಾತ ಆಗುವ ಏರಿಯಾಗಳಲ್ಲಿ ಜನರನ್ನ ರಕ್ಷಣೆ ಮಾಡೋ ಬಗ್ಗೆ ಎನ್ಡಿಆರ್ಎಫ್ ತಂಡಕ್ಕೆ ಎಸ್ಡಿಆರ್ಎಫ್ ತಂಡಕ್ಕೆ ಸೂಚನೆ ಕೊಟ್ಟಿದ್ದಾರೆ. ವೈದ್ಯಕೀಯ ನೆರವು ಅಗತ್ಯ ಇರೋ ಪ್ರದೇಶಗಳಲ್ಲಿ ಜನರ ಸಂಚಾರಕ್ಕೆ ಅನುಕೂಲವಾಗಿದ್ದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಹೀಗಾಗಿ ಅಂತಹ ಪ್ರದೇಶದಲ್ಲಿ ತಕ್ಷಣದಿಂದ ವಾಹನ ಸೌಲಭ್ಯ ಒದಗಿಸಬೇಕಂತ ಸಿನ್ಹಾ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಹಿಮಪಾತ ಮತ್ತು ಅದರ ಸವಾಲುಗಳನ್ನು ನಿವಾರಿಸೋಕೆ ಎಲ್ಲ ಹಂತಗಳಲ್ಲಿ ಸಿದ್ಧ ಇರಬೇಕಂತ ಎಚ್ಚರಿಸಿದ್ದಾರೆ.
ರಾಜಸ್ಥಾನದ ಜೈಸ್ಲಮೇರ ನಿವಾಸಿ ಸತ್ಯನಾರಾಯಣ್ ಪಲಿವಾಲ್ ಎಂಬ ವ್ಯಕ್ತಿಯನ್ನ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸತ್ಯನಾರಾಯಣ್ ಪಲಿವಾಲ್ ಪಾಕಿಸ್ತಾನದ ಗುಪ್ತಚರ ಇಲಾಖೆಗೆ ಭಾರತೀಯ ಸೇನೆಗೆ ಸಂಬಂಧಪಟ್ಟ ಅತಿ ಸೂಕ್ಷ್ಮ ವಿಚಾರಗಳನ್ನು ತಲುಪಿಸ್ತಾ ಇದ್ದ ಅನ್ನೋ ಮಾಹಿತಿ ಆಧಾರದ ಮೇಲೆ ಸಿಐಡಿ ಸತ್ಯನಾರಾಯಣ್ನನ್ನ ಬಂಧಿಸಿ ಕೇಸ್ ದಾಖಲು ಮಾಡಿದೆ. ಈ ಬಗ್ಗೆ ಸುಳಿವು ದೊರೆತ ಕೂಡಲೇ ಅಲರ್ಟ್ ಆದ ಸಿಬಿಐನ ವಿಶೇಷ ತಂಡ ಸತ್ಯನಾರಾಯಣ್ನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, ವಿಚಾರಣೆಯಲ್ಲಿ ಭಾರತೀಯ ಸೇನೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಪಾಕ್ ಗುಪ್ತಚರ ಇಲಾಖೆಯೊಂದಿಗೆ ಹಂಚಿಕೊಂಡಿರೋ ಬಗ್ಗೆ ಸತ್ಯನಾರಾಯಣ್ ಒಪ್ಪಿಕೊಂಡಿದ್ದಾನೆ. ನೋಯ್ಡಾ ಪೊಲೀಸರು ನಡುರಾತ್ರಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇತ್ತೀಚೆಗೆ ಕಳ್ಳಬಟ್ಟಿ ಸಾರಾಯಿ ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ದ ಜನರು ಇದರ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಕಸ್ನಾಸಾದ ಅನಧಿಕೃತ ಲಿಕ್ಕರ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಅಕ್ರಮದಿಂದ ತಯಾರು ಮಾಡಲಾದ ಮದ್ಯವನ್ನು ವಶಕ್ಕೆ ಪಡೆದಿದ್ದಾರೆ. ಕಳ್ಳಬಟ್ಟಿ ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ದ ಇಬ್ಬರು ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಮಹಾರಾಷ್ಟ್ರದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಬಾಂದ್ರಾದ ಆಸ್ಪತ್ರೆಯಲ್ಲಿ ಇನ್ಸೆಂಟಿವ್ ಕೇರ್ನಲ್ಲಿದ್ದ 10 ಪುಟ್ಟ ಶಿಶುಗಳು ಮೃತಪಟ್ಟಿದ್ದು, ಇದನ್ನು ವಿರೋಧಿಸಿ ಹಾಗೆ ಈ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕಂತ ಆಗ್ರಹಿಸಿ ಇವತ್ತು ಬಂಡಾರ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಬಿಜೆಪಿ ಸಂಸದ ಸುನಿಲ್ ಮೆಂದೆ, ಬಂಡಾರದಲ್ಲಿ ನಡೆದಿರೋದು ನಿಜಕ್ಕೂ ಮನ ಕಲಕುವ ಘಟನೆ. ಈ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು, ಅದು ನ್ಯಾಯಾಂಗ ತನಿಖೆನೇ ಆಗಬೇಕಂತ ಆಗ್ರಹಿಸಿ ಇವತ್ತು ಬಂಡಾರ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ತ್ರಿಪುರಾದಲ್ಲಿ ಸದ್ಯ 5 ದಿನಗಳ ಕಾಲ ಅಗರ್ತಲಾ ಅಡ್ವೆಂಚರ್ ಟೂರಿಸಂ ಫೆಸ್ಟಿವಲ್ ನಡೀತಾ ಇದೆ. ಅಗರ್ತಲಾದ ಸ್ವಾಮಿ ವಿವೇಕಾನಂದ ಮೈದಾನದಲ್ಲಿ ಜನವರಿ 9ರಿಂದ ಆರಂಭವಾದ ಈ ಮಹೋತ್ಸವ ದಿನದಿಂದ ದಿನಕ್ಕೆ ರಂಗು ಪಡಿತಾ ಇದೆ. ಪ್ರವಾಸಿಗರನ್ನ ಮತ್ತಷ್ಟು ತ್ರಿಪುರಾ ಕಡೆಗೆ ಸೆಳೆಯೋದಕ್ಕೆ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ಸರ್ಕಾರದ ಯೋಜನೆಯ ಒಂದು ಭಾಗ. ತ್ರಿಪುರಾವನ್ನ ಟೂರಿಸಂ ಹಬ್ ಮಾಡೋ ಉದ್ದೇಶ ಸದ್ಯ ಸರ್ಕಾರದ ಮುಂದಿದೆ ಅಂತ ಪ್ರವಾಸೋದ್ಯಮ ಸಚಿವ ಪ್ರಣಜಿತ್ ಸಿಂಗ್ ರಾಯ್ ಹೇಳಿದ್ದಾರೆ. ದೆಹಲಿ ಉತ್ತರ ಪ್ರದೇಶ ಗಡಿಭಾಗದಲ್ಲಿ ಪ್ರತಿಭಟನಾ ನಿರತ ರೈತರಿಗೆ ಶೂ ಪಾಲಿಶ್ ಮಾಡೋ ಮೂಲಕ ಗುರುದ್ವಾರ ಸಿಸ್ಗಂಜ್ ಸಾಹಿಬ್ನ ಸ್ವಯಂ ಸೇವಕರು ತಮ್ಮ ಸೇವೆಯನ್ನ ಮೆರೆದಿದ್ದಾರೆ. ಕೇಂದ್ರ ತಂದಿರುವ ಕೃಷಿ ಕಾನೂನು ವಿರೋಧಿಸಿ ಮಳೆ ಚಳಿ ಗಾಳಿಯನ್ನ ಲೆಕ್ಕಿಸದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ರೈತರಿಗೆ ಪ್ರೋತ್ಸಾಹ ಕೊಡ್ತಾ ಇರೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬರ್ತಾ ಇದೆ. ಈ ಹಿನ್ನೆಲೆ ಗುರುದ್ವಾರ ಸಿಸ್ಗಂಜ್ ಸಾಹಿಬ್ನ ಸ್ವಯಂ ಸೇವಕರೊಬ್ಬರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ರೈತ ಸಹೋದರರು ಎಷ್ಟು ಕಷ್ಟಪಡ್ತಿದ್ದಾರೆ ನಾವು ನೋಡ್ತಿದ್ದೀವಿ. ಅವರ ಬೂಟುಗಳು ನಿರಂತರವಾಗಿ ಸುರಿದ ಮಳೆಗೆ ಕೊಳಕಾಗಿದೆ. ನಮ್ಮ ಸೇವೆಯ ಭಾಗವಾಗಿ ಅವುಗಳನ್ನು ಸ್ವಚ್ಛ ಮಾಡ್ತಿದ್ದೀವಿ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ವಿದೇಶದಲ್ಲಿರುವ ಭಾರತೀಯರ ಕಪ್ಪು ಹಣ ಅಕ್ರಮ ಆಸ್ತಿ ತನಿಖೆಗೆ ವಿಶೇಷ ಘಟಕ ರಚನೆ ಮಾಡಲಾಗಿದೆ. ದೇಶಾದ್ಯಂತ ಇರುವ ಆದಾಯ ತೆರಿಗೆ ಇಲಾಖೆಯ ತನಿಖಾ ದಳಕ್ಕೆ ಕೇಂದ್ರ ಸರ್ಕಾರದಿಂದ ಫಾರಿನ್ ಅಸೆಟ್ ಇನ್ವೆಸ್ಟಿಗೇಷನ್ ಯೂನಿಟ್ಸ್ ವಿಶೇಷ ಘಟಕವನ್ನು ಸೃಷ್ಟಿ ಮಾಡಲಾಗಿದೆ. ಈ ಘಟಕ ಭಾರತೀಯರು ಬಹಿರಂಗ ಮಾಡದ ಆಸ್ತಿ, ವಿದೇಶದಲ್ಲಿರುವ ಸ್ವತ್ತು ಹಾಗೆ ಕಪ್ಪು ಹಣ ಪ್ರಕರಣಗಳ ತನಿಖೆ ನಡೆಸುತ್ತೆ ಅಂತ ಹೇಳಲಾಗಿದೆ. ತೆರಿಗೆ ಇಲಾಖೆಯಲ್ಲಿರುವ ಎಲ್ಲ 69 ಹುದ್ದೆಗಳನ್ನು ಸಿಬಿಡಿಟಿಯಿಂದ ಕಳೆದ ನವೆಂಬರ್ನಲ್ಲಿ ಈ ಘಟಕದ ರಚನೆಗೆ ನಿಯೋಜನೆ ಮಾಡಲಾಗಿತ್ತು. ಹಾಗೆ ಅದಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅನುಮತಿ ನೀಡಿದ್ರು. ಸಿಡ್ನಿ ಟೆಸ್ಟ್ ಪಂದ್ಯ ರೋಚಕ ಹಂತವನ್ನು ತಲುಪಿದೆ. ಅಂಪೈರ್ ನಿರ್ಣಯಕ್ಕೆ ಅಗೌರವ ತೋರಿದ ಕಾರಣಕ್ಕೆ ಪಂದ್ಯದ ಸಂಭಾವನೆಯ 15% ದಂಡವನ್ನು ಆಸ್ಟ್ರೇಲಿಯಾ ತಂಡದ ನಾಯಕ ಪಾವತಿ ಮಾಡಬೇಕಿದೆ. ಸಿಡ್ನಿ ಟೆಸ್ಟ್ ಪಂದ್ಯದ 3ನೇ ದಿನ ಆಸ್ಟ್ರೇಲಿಯಾ ತಂಡದ ನಾಯಕ ಅಂಪೈರ್ ನಿರ್ಣಯಕ್ಕೆ ಅಗೌರವ ತೋರಿ ಫೀಲ್ಡ್ ಅಂಪೈರ್ಗಳ ಜೊತೆ ಮಾತಿನ ಚಕಮಕಿ ನಡೆಸಿದ್ರು. ಇದು ಐಸಿಸಿ ನೀತಿ ಸಂಹಿತೆಯ 2.8 ವಿಧಿಯ ನಿಯಮ ಉಲ್ಲಂಘನೆಯಾಗಿರುವುದು ಸಾಬೀತು ಮಾಡಿದೆ. ಹೀಗಾಗಿ ಆಸ್ಟ್ರೇಲಿಯಾ ನಾಯಕನಿಗೆ ಈ ದಂಡವನ್ನು ಮ್ಯಾಚ್ ರೆಫರಿ ವಿಧಿಸಿದ್ದಾರೆ. ಇದರ ಜೊತೆ ಒಂದು ಡಿಮೆರಿಟ್ ಅಂಕ ಸಹ ಆಸ್ಟ್ರೇಲಿಯಾ ತಂಡದ ಖಾತೆಗೆ ಬಿದ್ದಿದೆ. ದೇಶದಲ್ಲಿ ತಯಾರಾಗುವ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ಗಳಿಗೀಗ ವಿದೇಶದಿಂದ ಬೇಡಿಕೆ ಬರ್ತಾ ಇದೆ. ಬ್ರೆಜಿಲ್ ಅಧ್ಯಕ್ಷ ಬೊಲ್ಸೊನಾರೋ ಭಾರತದ ಲಸಿಕೆಗೆ ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿರುವ ಬೊಲ್ಸೊನಾರೋ ಒಟ್ಟು 20 ಲಕ್ಷ ಡೋಸ್ ವ್ಯಾಕ್ಸಿನ್ ಅನ್ನು ಬ್ರೆಜಿಲ್ಗೆ ಕಳುಹಿಸಿಕೊಡುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಬ್ರೆಜಿಲ್ನಲ್ಲಿ ಕೊರೋನಾ ಲಸಿಕೆಯ ತುರ್ತು ಅಗತ್ಯ ಇದೆ. ಹೀಗಾಗಿ ಆದಷ್ಟು ಬೇಗ 20 ಲಕ್ಷ ಡೋಸ್ ಕೊರೋನಾ ವ್ಯಾಕ್ಸಿನ್ ನಮಗೆ ಕಳುಹಿಸಿಕೊಡಿ ಅಂತ ಬೊಲ್ಸೊನಾರೋ ಪತ್ರ ಬರೆದಿದ್ದಾರೆ.